ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ಇವತ್ತು ಕುಲ್ಫಿ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇವತ್ತು ಮಕ್ಕಳು ಹೇಳ್ತಾ ಇದ್ರು ಕುಲ್ಫಿ ಮಾಡಿ ಅಂತೇಳಿ, ಹಾಗಾಗಿ ನಾನು ಮನೇಲಿ ಈಗ ಕುಲ್ಫಿ ಮಾಡ್ತಾ ಇದ್ದೇನೆ. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೇನೆ. ಬನ್ನಿ ಫ್ರೆಂಡ್ಸ್. ಇಲ್ಲಿ ಕುಲ್ಫಿ ಮಾಡಲಿಕ್ಕೆ ನಾನಿಲ್ಲಿ 1 ಲೀಟರ್ ಹಾಲು ತಗೊಂಡಿದ್ದೇನೆ. ನೀವು ಮನೆಯಲ್ಲಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ತಗೊಳ್ಬೋದು. ಇದು ಚಿಲ್ಡ್ ಹಾಲು. ಇದರಲ್ಲಿ ನಾನು 3/4 ಗ್ಲಾಸಷ್ಟು ಹಾಲನ್ನು ಇಲ್ಲಿ ತೆಗೆದಿಡ್ತಾ ಇದ್ದೇನೆ. ಉಳಿದ ಹಾಲನ್ನಿಲ್ಲಿ ಬಿಸಿ ಮಾಡಬೇಕಾಗ್ತದೆ. ಇನ್ನು ಬಿಸಿ ಮಾಡಲಿಕ್ಕೆ ನಾನಿಲ್ಲಿ ಕಡಾಯಿ ಇಟ್ಟಿದ್ದೇನೆ ನೋಡಿ. ಇನ್ನು ಹಾಲನ್ನೆಲ್ಲ ಹಾಕ್ಕೊಳ್ಳುವುದಕ್ಕೆ ದಪ್ಪ ಹಾಲಿದು ಪ್ಯಾಕೆಟಲ್ಲಿ ಗ್ರೀನ್ ಕಲರ್ ಬರ್ತದಲ್ಲ, ಅದೇ ಹಾಲು ನಾನಿಲ್ಲಿ ತಗೊಂಡಿರುವಂಥದ್ದು. ಗ್ರೀನ್ ಹಾಲು ಸ್ವಲ್ಪ ಐಸ್ ಕ್ರೀಮ್ಗೆಲ್ಲ ಒಳ್ಳೆಯದಾಗ್ತದೆ, ತಿಕ್ಕಿರ್ತದೆ ಅದು. ಇನ್ನು ಇದನ್ನು ಹೈ ಫ್ಲೇಮಲ್ಲಿ ಬಿಸಿ ಮಾಡುವ. ಇನ್ನು ನಾನಿಲ್ಲಿ ಗ್ಲಾಸಲ್ಲಿ ತೆಗೆದಿಟ್ಟಂಥ ಹಾಲು ಉಂಟಲ್ಲ, ಅದಕ್ಕಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಇದೆ. ಹಾಗೆಯೇ ಇನ್ನೊಂದು ಕಾರ್ನ್ಫ್ಲೋರ್ ನಾನು 1.5 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಟೋಟಲಾಗಿ ಕಸ್ಟರ್ಡ್ ಪೌಡರ್ ಕೂಡ 1.5 ಟೇಬಲ್ ಸ್ಪೂನ್ ಇತ್ತು, ಕಾರ್ನ್ಫ್ಲವರ್ ಕೂಡ 1.5 ಟೇಬಲ್ ಸ್ಪೂನ್ ಇತ್ತು. ಇದನ್ನು ಚೆನ್ನಾಗಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿಕೊಳ್ಳುವ. ಇದು ಚಿಲ್ಡ್ ಹಾಲಲ್ವಾ, ಹಾಗಾಗಿ ಇದು ಚೆನ್ನಾಗಿ ಮಿಕ್ಸ್ ಆಗ್ತದೆ, ಏನು ಗಂಟು ಕಟ್ಟೋದಿಲ್ಲ. ಬೇಗನೆ ಇದು ಮಿಕ್ಸ್ ಆಗಿ ಗಂಟೆಲ್ಲ ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಇದು ನೋಡಿ, ಮಿಕ್ಸ್ ಕೂಡ ಆಯ್ತಿಲ್ಲಿ. ಹಾಲಿಲ್ಲಿ ಬಿಸಿ ಆಗ್ತಾ ಇದೆ. ಹಾಲು ಬಿಸಿ ಆಗುವಾಗ ಇನ್ನು ನಾನಿಲ್ಲಿ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಮಿಲ್ಕ್ ಪೌಡರ್ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗ್ತದೆ. ಅದು ಇದ್ದರೆ ಹಾಕ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ. ಇನ್ನು ಇದನ್ನೊಂದು ಸಲ ಮಿಕ್ಸ್ ಮಾಡುವ. ಬೇಗನೆ ಮಿಕ್ಸ್ ಆಗ್ತದೆ ಬಿಸಿ ಹಾಲಿಗೆ. ಕೋಲ್ಡ್ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಮಿಲ್ಕ್ ಪೌಡರನ್ನು ಬಿಸಿ ಆದ ಕೂಡಲೇ ಹಾಕಿ. ಆಮೇಲೆ ಇದಕ್ಕೆ ರುಚಿಗೆ ನಾನಿಲ್ಲಿ 1 ಕಪ್ ಶುಗರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ಮನೆಯಲ್ಲಿ ಎಷ್ಟು ಶುಗರ್ ನಿಮಗೆ ಇಷ್ಟ, ಅಂದರೆ ಕೆಲವರಿಗೆ ಚಪ್ಪೆ ಇಷ್ಟ ಇರ್ತದೆ, ಕೆಲವರಿಗೆ ಜಾಸ್ತಿ ಸ್ವೀಟ್ ಇಷ್ಟ ಇರ್ತದೆ, ಅದರ ಮೇಲೆ ಡಿಪೆಂಡಾಗಿ ನೀವು ತಗೊಳ್ಬೋದು ಶುಗರ್. ಆಮೇಲೆ ಇದಕ್ಕೆ ನಾನು 1/2 ಟೇಬಲ್ ಸ್ಪೂನಷ್ಟು ಕಾರ್ಡಮಮ್ ಪೌಡರ್ ಹಾಕ್ತಾ ಇದ್ದೇನೆ, ಏಲಕ್ಕಿ ಪುಡಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಲಿ. ಇನ್ನು ನಾವಿದನ್ನು ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಿರಬೇಕು ಕುದಿಯುವ ತನಕ. ಒಳ್ಳೆ ರೀತಿಯಲ್ಲಿ ಇದು ಕುದಿಬೇಕಾಯ್ತಾ ನೋಡಿ. ಈಗ ಕುದಿತಾ ಉಂಟು, ಕಾಣ್ತಾ ಉಂಟಲ್ಲ ನಿಮಗೆ. ಈ ರೀತಿ ಕುದಿಯುವಾಗ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ. ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ಇನ್ನಿದಕ್ಕೆ ನಾವೀಗ ಮಿಕ್ಸ್ ಮಾಡಿಟ್ಟಂತಹ ಕಸ್ಟರ್ಡ್ ಪೌಡರ್ ಮತ್ತು ಕಾರ್ನ್ಫ್ಲೋರ್ ಉಂಟಲ್ಲ, ಅದನ್ನು ಹಾಕ್ಕೊಳ್ಳುವ. ಇದು ಈ ಹಾಲಿಗೆ ಹಾಕ್ಕೊಳ್ಳುವಾಗ ಹೈ ಫ್ಲೇಮ್ ಇಡಬೇಡಿ, ಇದನ್ನು ಲೋ ಫ್ಲೇಮ್ ಮಾಡಿ ಇಡಿ. ಆಮೇಲೆ ಇದನ್ನು ಈ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಕಟ್ಟಬಾರ್ದು. ಹೈ ಫ್ಲೇಮಲ್ಲಿಟ್ಟರೆ ಗಂಟು ಆಗುವ ಚಾನ್ಸ್ ಇರ್ತದೆ, ಹಾಗಾಗಿ ಲೋ ಫ್ಲೇಮಲ್ಲಿಟ್ಟು ಹಾಕಿದರೆ ಆಯಿತು. ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಬೇಕು, ಕುದಿಬೇಕು. ಈಗ ನೋಡಿ, ಚೆನ್ನಾಗಿ ಆಯ್ತು ಇದು ನೋಡಿ, ಒಳ್ಳೆ ತಿಕ್ಕಾಗಿದೆ. ಇದಕ್ಕೆ ನಾನು ಸ್ವಲ್ಪ ಫುಡ್ ಕಲರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಗ್ರೀನ್ ಪಿಸ್ತಾ ಕಲರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಇಲ್ಲಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಕಲರನ್ನು ಸ್ಕಿಪ್ ಮಾಡ್ಬೋದು. ಅಥವಾ ಬೇರೆ ಯಾವುದಾದ್ರೂ ಕಲರ್ ಇದ್ರೆ, ಈಗ ರೆಡ್ ಇರ್ಬೋದು, ಆರೆಂಜ್ ಇರ್ಬೋದು, ಬೇಕಿದ್ರೆ ಹಾಕ್ಬೋದು. ನಾನು ಇನ್ನೂ ಸ್ವಲ್ಪ ಕಲರನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಲೈಟ್ ಆಯಿತು ಗ್ರೀನ್. ಈ ಉಳಿದೆಲ್ಲ ಕಲರನ್ನು ಕೂಡ ನಾನಿಲ್ಲಿ ಹಾಕಿ ಇದನ್ನು ಮಿಕ್ಸ್ ಮಾಡ್ತೇನೆ. ಕುಲ್ಫಿ ಸ್ವಲ್ಪ ಗ್ರೀನ್ ಕಲರ್ ಇದ್ದರೆ ನೋಡಲಿಕ್ಕೆ ಕೂಡ ಚೆಂದ ಕಾಣ್ತದೆ. ಓಕೆ, ಇನ್ನಿದು ಕರೆಕ್ಟಾಗಿ ಆಗಿದೆ, ಸಾಕು. ಗ್ಯಾಸಿದ ಫ್ಲೇಮ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡುವ. ಈಗ ಇದು ತಣ್ಣಗಾಯಿತು. ಇನ್ನಿದಕ್ಕೆ ನಾವು ಸ್ವಲ್ಪ ನಟ್ಸನ್ನು ಆ್ಯಡ್ ಮಾಡುವ. ನಾನಿಲ್ಲಿ ಸ್ವಲ್ಪ ಬಾದಾಮನ್ನು ಹಾಕ್ತಾ ಇದ್ದೇನೆ, ಹಾಗೆಯೇ ಸ್ವಲ್ಪ ಪಿಸ್ತಾ ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಕೇಸರಿಯನ್ನು ಕೂಡ ಹಾಕ್ತಾ ಇದ್ದೇನೆ, ಕೇಸರ್. ಸ್ಯಾಫ್ರನನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ನೀವಿದ್ದರೆ ಸ್ಯಾಫ್ರನ್ ಖಂಡಿತವಾಗಿ ಹಾಕಿ, ತುಂಬ ಒಳ್ಳೆಯದಾಗ್ತದೆ, ಟೇಸ್ಟ್ ಆಗ್ತದೆ. ಒಂದೊಂದು ಎಸಳು ಸಿಗ್ತದಲ್ವ ನಾವು ಕುಲ್ಫಿ ತಿನ್ನುವಾಗ, ತುಂಬ ಟೇಸ್ಟ್ ಆಗ್ತದೆ ಅದು. ಓಕೆ, ಒಳ್ಳೆ ರಿಚ್ನೆಸ್ ಕೂಡ ಕೊಡ್ತದೆ ಇದರಲ್ಲಿ ನಾವು ಕೇಸರಿ ಹಾಕೋದ್ರಿಂದ. ಇನ್ನಿದನ್ನೆಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಈ ನಟ್ಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕು. ಈಗೆಲ್ಲ ಮಿಕ್ಸ್ ಆಯಿತು. ಇನ್ನು ನನ್ನ ಹತ್ರ ಕುಲ್ಫಿ ಮೋಲ್ಡ್ ಇದೆ, ಇದಕ್ಕೆ ನಾನು ಹಾಕಿ ಇಡ್ತಾ ಇದ್ದೇನೆ. ನಿಮ್ಮ ಹತ್ರ ಇಂಥ ಮೋಲ್ಡ್ ಇಲ್ಲ ಅಂದರೆ ಬೌಲಿಗೆ ಹಾಕ್ಬೋದು, ಗ್ಲಾಸಿಗೆ ಹಾಕ್ಬೋದು, ಯಾವ ರೀತಿ ಬೇಕು ಆ ರೀತಿ ಮಾಡ್ಬೋದು. ನಾವು ಮನೇಲಿ ತಿನ್ನುವಾಗ ಇದೇ ಶೇಪ್ ಬರಬೇಕಂತ ಏನಿರೋದಿಲ್ಲ. ಅದನ್ನು ನಾವು ಗ್ಲಾಸಿಗೆಲ್ಲ ಹಾಕಿ ಮತ್ತು ಕಟ್ ಮಾಡಿ ಎಲ್ಲ ಇಡ್ಬೋದು. ತಿನ್ನಲಿಕ್ಕೆ ಏನಾಗೋದಿಲ್ಲ ಅಂತಿಲ್ಲ. ಅದು ಆಗಲಿಲ್ಲ ಅಂದರೆ, ಈಗ ಅದಕ್ಕೆ ಬೇಕಿರುವ ಸ್ಟಿಕ್ಕೆಲ್ಲ ಇಲ್ಲಾಂದರೆ ಗ್ಲಾಸಿಗೆ ಹಾಕಿ ಅದನ್ನು ಫ್ರೀಸರಲ್ಲಿಟ್ಟು ಗಟ್ಟಿಯಾದ ನಂತರ ಅದನ್ನು ರೌಂಡ್ ಶೇಪಾಗಿ ಕಟ್ ಮಾಡಿ ರೋಲ್ ಕುಲ್ಫಿ ಕೂಡ ಮಾಡ್ಬೋದು ಫ್ರೆಂಡ್ಸ್.
ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ಲೈಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ನೋಡಿ, ಒಂದು ಮೌಲ್ಡಿಗೆಲ್ಲ ನಾನು ಫುಲ್ ಹಾಕಿ ಆಯಿತು. ಎಷ್ಟು ತುಂಬ ರೆಡಿ ಆಗ್ತದೆ ನೋಡಿ, 1 ಲೀಟರ್ ಹಾಲಲ್ಲಿ ತುಂಬ ರೆಡಿ ಆಗ್ತದೆ. ಇನ್ನೊಂದು ಈ ರೌಂಡ್ ಶೇಪಲ್ಲಿ ಕೂಡ ನನ್ನ ಹತ್ರ ಮೌಲ್ಡ್ ಇದೆ, ಇದರಲ್ಲಿ ಕೂಡ ನಾನಿಲ್ಲಿ ಹಾಕಿಡ್ತಾ ಇದ್ದೇನೆ. ನಾನು ಹೇಳಿದಾಗೆ ನಿಮ್ಮ ಹತ್ರ ಯಾವ ರೀತಿದು ಉಂಟು ಅದರಲ್ಲಿ ಇದನ್ನು ಹಾಕ್ಕೊಂಡಿಡ್ಬೋದು. ಮಟ್ಕ ಬರ್ತಲ್ಲ ಸಣ್ಣ ಸಣ್ಣದು ಕಪ್ಪು ಥರ, ಅದರಲ್ಲಿ ಕೂಡ ಹಾಕ್ಕೊಳ್ಬೋದು. ಮಟ್ಕ ಕುಲ್ಫಿ ಆ ರೀತಿ ಕೂಡ ಮಾಡ್ಬೋದು, ಅದು ಕೂಡ ತುಂಬ ಟೇಸ್ಟ್ ಆಗ್ತದೆ. ಇನ್ನು ನಾನು ಉಳಿದ ಏನುಂಟ ಕುಲ್ಫಿ ಅದನ್ನು ನಾನಿಲ್ಲಿ ಗ್ಲಾಸಿಗೆ ಇಲ್ಲಿ ಹಾಕಿಡ್ತಾ ಇದ್ದೇನೆ. ನೋಡಿ, ನೀವು ಕೂಡ ಇದೇ ರೀತಿ ಹಾಕಿಡ್ಬೋದು. ಮತ್ತು ಓಪನ್ ಇಡಬೇಡಿ, ಈ ರೀತಿ ಕವರ್ ಮಾಡಿ ಫ್ರೀಸರಲ್ಲಿ ಇಟ್ಟರಾಯಿತು. ಇನ್ನಿದೆಲ್ಲ ರೆಡಿ ಆಯಿತು. ಇನ್ನು ನಾವು ಇದನ್ನು ಫ್ರೀಸರಲ್ಲಿಡುವ. ಒಂದು 5 ರಿಂದ 6 ಗಂಟೆ ಇದನ್ನು ಫ್ರೀಸರಲ್ಲಿ ಗಟ್ಟಿ ಆಗಲಿಕ್ಕೆ ಬಿಡಬೇಕು. 5 ರಿಂದ 6 ಗಂಟೆ ಇಡುವಾಗ ಏನಾಗ್ತದೆ, ಕರೆಕ್ಟಾಗಿ ಇದು ಸೆಟ್ ಆಗಿರ್ತದೆ. ಈಗ ನೋಡಿ 6 ಗಂಟೆ ಆಯಿತು. ಇನ್ನು ನಾನು ಇದನ್ನು ತೆಗಿತಿದ್ದೇನೆ. ಹೀಗೇ ಈಗ ಫ್ರಿಜ್ಜಲ್ಲಿ ತೆಗೆದ ಕೂಡಲೇ ನಮಗೆ ತೆಗಿಲಿಕ್ಕೆ ಬರೋದಿಲ್ಲ. ಸ್ವಲ್ಪ ಇದನ್ನು ನಾವು ನೀರಲ್ಲಿ ಹಾಕಿಡಬೇಕಾಗ್ತದೆ. ನೀರಲ್ಲಿ ಹಾಕಿಟ್ರೆ ಸ್ವಲ್ಪ ಲೂಸ್ ಆಗ್ತದೆ, ಆವಾಗ ತೆಗಿಲಿಕ್ಕೆ ಕೂಡ ಈಸಿ ಆಗ್ತದೆ. ಈ ರೀತಿ ತಣ್ಣೀರು ತಗೊಂಡು ಇದನ್ನೊಂದು 30 ಸೆಕೆಂಡ್ಸ್ ಅಷ್ಟು ಹೊತ್ತು ಈ ನೀರಲ್ಲಿ ಇಟ್ಟು ಬಿಡುವ. ಆಮೇಲೆ ಇದನ್ನು ತೆಗಿಲಿಕ್ಕೆ ಈಸಿಯಾಗಿ ಬರ್ತದೆ ನಮಗೆ. ನೋಡಿ, ಸ್ವಲ್ಪ ಈ ರೀತಿ ತಿರುಗಿಸಿದರೆ ಸಾಕು. ನೋಡಿ, ಕರೆಕ್ಟಾಗಿ ಬರ್ತದೆ. ನಾವು ಹೊರಗಿಂದ ತಂದು ಮಕ್ಕಳಿಗೆ ತಿನ್ನಿಸೋಕ್ಕಿಂತ ಮನೆಯಲ್ಲಿ ಮಾಡಿ ಹೆಲ್ದಿಯಾದ ಫುಡ್ಡನ್ನು ತಿನ್ನಿಸ್ಬೋದು. ಈ ಸೆಕೆಗಂತೂ ಮಕ್ಕಳು ಹೊರಗಿಂದ ಕೋಲ್ಡ್ ಎಲ್ಲ ತಿನ್ನೋದೆಲ್ಲ ಮಾಡ್ತಾರೆ, ಅದೆಲ್ಲ ಅವಾಯ್ಡ್ ಮಾಡಿ ನಾವು ಮನೆಯಲ್ಲಿ ಈ ರೀತಿ ಮಾಡಿಕೊಡುವ. ನಾವು ಮಾಡಿಕೊಟ್ಟಿದ್ದೇವೆ ಅಂತ ನಮಗೆ ಖುಷಿ ಕೂಡ ಇರ್ತದೆ, ಟೇಸ್ಟ್ ಕೂಡ ಇರ್ತದೆ, ಮಕ್ಕಳು ಕೂಡ ಹೆಲ್ದಿಯಾಗಿರ್ತಾರೆ. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ನೋಡಿ, ಇದರ ಕೇಸರಿ ಎಲ್ಲ ಕಾಣ್ತಾ ಉಂಟು ನೋಡಿ, ಬಾದಾಮ್ ಕಾಣ್ತಾ ಉಂಟು, ಕೇಸರಿ ಕಾಣ್ತಾ ಉಂಟು. ನಾವಿಷ್ಟು ನಟ್ಸ್ ಹಾಕಿದ್ದೇವೆ, ಎಷ್ಟು ಟೇಸ್ಟ್ ಇರ್ತದೆ. ಇದು ತುಂಬಾ ಟೇಸ್ಟ್ ಆಗಿರ್ತದೆ, ತುಂಬಾ ರುಚಿಯಾಗಿರ್ತದೆ, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ನಿಮ್ಮ ಜೊತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಬಾಯ್, ಅಸ್ಸಲಾಮು ಅಲೈಕುಮ್.